ಸ್ನೇಹಿತರೆ, ಒಂದು ಪ್ರಶ್ನೆ ಕೇಳಬಹುದಾ? ನಿಮ್ಮ ಜೀವನದಲ್ಲಿ ನೀವು ಹೆಚ್ಚು ನಂಬಿದ್ದ ವ್ಯಕ್ತಿಯೇ ಒಂದು ದಿನ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ದೂರ ಹೋದ ಅನುಭವ ಇದೆಯೇ? ಯಾರಿಗಾಗಿ ನೀವು ನಿದ್ದೆ ಬಿಟ್ಟು, ಸಮಯ ಕೊಟ್ಟು, ಮನಸ್ಸು ಕೊಟ್ಟು ಬದುಕಿದ್ದೀರೋ ಅದೇ ವ್ಯಕ್ತಿ ಒಂದು ದಿನ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡದೆ ಹೋದಾಗ ಹೇಗಿರುತ್ತದೆ ಗೊತ್ತಾ? ಆ ಕ್ಷಣದಲ್ಲಿ ಕೇವಲ ಒಂದು ಸಂಬಂಧ ಮಾತ್ರ ಮುರಿಯುವುದಿಲ್ಲ, ನಿಮ್ಮ ನಂಬಿಕೆ ಮುರಿಯುತ್ತದೆ, ನಿಮ್ಮ ನಿರೀಕ್ಷೆಗಳು ಮುರಿಯುತ್ತವೆ ಮತ್ತು ಕೆಲವೊಮ್ಮೆ ನಿಮ್ಮೊಳಗಿನ ನಗುವು ಕೂಡ ಕಣ್ಮರೆಯಾಗುತ್ತದೆ. ಆದರೆ ಸ್ನೇಹಿತರೆ, ಜೀವನದ ಅತ್ಯಂತ ದೊಡ್ಡ ಸತ್ಯ ಏನೆಂದರೆ, ನಮ್ಮನ್ನು ಬಿಟ್ಟು ಹೋದ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಪಾಠವನ್ನು ಬಿಟ್ಟು ಹೋಗುತ್ತಾರೆ. ಆ ಪಾಠವನ್ನು ಅರ್ಥ ಮಾಡಿಕೊಂಡವರು ಬದುಕಿನಲ್ಲಿ ಗಟ್ಟಿಯಾಗುತ್ತಾರೆ. ಅರ್ಥ ಮಾಡಿಕೊಳ್ಳದವರು ಅದೇ ನೋವಿನಲ್ಲಿ ಮತ್ತೆ ಮತ್ತೆ ಮುಳುಗುತ್ತಾರೆ. ಹಾಗಾದರೆ ಇಂದು ಜೀವನ, ಸಂಬಂಧಗಳು, ನಂಬಿಕೆ ಮತ್ತು ಒಂಟಿತನದ ಬಗ್ಗೆ ಕೆಲ ಕಹಿಯಾದ ಆದರೆ ಅಮೂಲ್ಯವಾದ ಸತ್ಯಗಳನ್ನು ತಿಳಿಯೋಣ. ಈ ಸತ್ಯಗಳು ಮೊದಲು ನೋವು ಕೊಡುತ್ತವೆ, ಆದರೆ ಒಮ್ಮೆ ಅರ್ಥವಾದರೆ ಜೀವನವನ್ನು ಮತ್ತಷ್ಟು ಸುಂದರವಾಗಿಸುತ್ತವೆ. ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಯಾಕೆಂದರೆ ಈ ಮಾತುಗಳಲ್ಲಿ ನಿಮ್ಮ ಜೀವನವನ್ನೇ ಬದಲಾಯಿಸುವ ಒಂದು ಪಾಠ ಅಡಗಿರಬಹುದು. ಒಂದು ಸತ್ಯವನ್ನು ಹೇಳಲೆ, ನಿಮ್ಮನ್ನು ಗೌರವಿಸದವರ ಹಿಂದೆ ಓಡುವುದರಿಂದ ನಿಮ್ಮ ಮೌಲ್ಯ ಹೆಚ್ಚುವುದಿಲ್ಲ, ಕಡಿಮೆಯಾಗುತ್ತದೆ. ಹೌದು, ಕೆಲವೊಮ್ಮೆ ನಾವು ಯಾರನ್ನಾದರೂ ಅಷ್ಟೊಂದು ಮಹತ್ವ ಕೊಡುತ್ತೇವೆ, ಅವರ ಒಂದು ಮೆಸೇಜ್, ಒಂದು ಕರೆ, ಒಂದು ಗಮನಕ್ಕಾಗಿ ಕಾಯುತ್ತಿರುತ್ತೇವೆ. ಆದರೆ ಅವರು ನಮ್ಮ ಭಾವನೆಗಳಿಗೆ ಬೆಲೆ ಕೊಡದೆ ಹೋದಾಗ ನಮ್ಮ ಮನಸ್ಸೇ ನೋವು ಅನುಭವಿಸುತ್ತದೆ. ಆದರೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಮೌಲ್ಯವನ್ನು ನಿರ್ಧರಿಸುವ ಹಕ್ಕು ಯಾರಿಗೂ ಇಲ್ಲ. ಸಮುದ್ರದ ಆಳವನ್ನು ನದಿಯು ಅಳೆಯಲು ಸಾಧ್ಯವಿಲ್ಲ. ಅದೇ ರೀತಿ ನಿಮ್ಮ ಸಾಮರ್ಥ್ಯ ಮತ್ತು ನಿಮ್ಮ ಮೌಲ್ಯವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮನ್ನು ನಿರ್ಲಕ್ಷಿಸುವವರ ಹಿಂದೆ ಓಡುವುದನ್ನು ನಿಲ್ಲಿಸಿ. ನಿಮ್ಮ ಸಮಯವನ್ನು ನಿಮ್ಮ ಕನಸುಗಳಿಗೆ ಕೊಡಿ. ನಿಮ್ಮ ಶಕ್ತಿಯನ್ನು ನಿಮ್ಮ ಬೆಳವಣಿಗೆಗೆ ಬಳಸಿ. ಯಾಕೆಂದರೆ ಯಶಸ್ವಿಯಾದ ವ್ಯಕ್ತಿಯ ಹಿಂದೆ ಜಗತ್ತೇ ಬರುತ್ತದೆ. ಇಂದು ನಿಮ್ಮನ್ನು ಕಡೆಗಣಿಸುವವರು ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯ ಪಡಬಹುದು. ಆದರೆ ಅದಕ್ಕಾಗಿ ನೀವು ಬದಲಾಗಬೇಕಾಗಿಲ್ಲ. ನೀವು ಕೇವಲ ನಿಮ್ಮ ಮೌಲ್ಯವನ್ನು ಅರಿಯಬೇಕು. ನೆನಪಿರಲಿ, ನಿಮ್ಮನ್ನು ಕಳೆದುಕೊಳ್ಳುವ ಭಯ ಯಾರಿಗಿಲ್ಲವೋ ಅವರಿಗಾಗಿ ನಿಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮನ್ನು ಗೌರವಿಸುವವರಿಗೆ ಸಮಯ ಕೊಡಿ. ನಿಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸಿ ಮತ್ತು ಮುಖ್ಯವಾಗಿ ನಿಮ್ಮನ್ನು ನೀವೇ ಗೌರವಿಸಲು ಕಲಿತುಕೊಳ್ಳಿ. ಸ್ನೇಹಿತರೆ, ಗೊತ್ತಿಲ್ಲ ಇದು ಎಂತಹ ಪ್ರಪಂಚವೋ. ಇಲ್ಲಿ ಒಳ್ಳೆಯತನವನ್ನು ಹಲವರು ದೌರ್ಬಲ್ಯವೆಂದು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಸ್ವಾರ್ಥವನ್ನು ಬುದ್ಧಿವಂತಿಕೆ ಎಂದು ಹೊಗಳುತ್ತಾರೆ. ಆದರೆ ಒಂದು ಸತ್ಯವನ್ನು ನೆನಪಿಟ್ಟುಕೊಳ್ಳಿ, ಜೀವನ ಯಾವಾಗಲೂ ಎಲ್ಲರಿಗೂ ಅವರವರ ಕರ್ಮದ ಫಲವನ್ನು ಕೊಟ್ಟೇ ಕೊಡುತ್ತೆ. ಜೀವನದಲ್ಲಿ ಕಷ್ಟಗಳು ಇಲ್ಲದಿದ್ದರೆ ಮನುಷ್ಯ ಎಂದಿಗೂ ಗಟ್ಟಿಯಾಗುವುದಿಲ್ಲ. ಕತ್ತಲೆಯಲ್ಲಿ ನಡೆದವನಿಗಷ್ಟೇ ಬೆಳಕಿನ ಮೌಲ್ಯ ಗೊತ್ತಾಗುತ್ತೆ. ನೋವನ್ನು ಅನುಭವಿಸಿದವರಿಗಷ್ಟೇ ಸಂತೋಷದ ನಿಜವಾದ ಅರ್ಥ ತಿಳಿಯುತ್ತದೆ. ಸಂಬಂಧಗಳು ಕೇವಲ ಮಾತುಗಳಿಂದ ಉಳಿಯುವುದಿಲ್ಲ, ಅವುಗಳನ್ನು ಸಮಯ, ನಂಬಿಕೆ ಮತ್ತು ಕಾಳಜಿಯಿಂದ ನಿಭಾಯಿಸಬೇಕು. ದೂರದಲ್ಲಿದ್ದರೂ ಹೃದಯಗಳು ಹತ್ತಿರವಾಗಿದ್ದರೆ ಸಂಬಂಧ ಗಟ್ಟಿಯಾಗಿರುತ್ತದೆ. ಆದರೆ ಪ್ರತಿದಿನ ಭೇಟಿಯಾದರೂ ಮನಸ್ಸುಗಳು ದೂರವಾದರೆ ಆ ಸಂಬಂಧ ಕೇವಲ ಹೆಸರಿಗಷ್ಟೇ ಉಳಿಯುತ್ತದೆ. ಇಂದಿನ ದಿನಗಳಲ್ಲಿ ಅನೇಕರು ಸಂಬಂಧಗಳಿಗಿಂತ ಸ್ವಾರ್ಥಕ್ಕೆ ಹೆಚ್ಚು ಬೆಲೆ ಕೊಡುತ್ತಾರೆ. ಕೆಲಸ ಮುಗಿಯುವವರೆಗೆ ನಮ್ಮವರಂತೆ ಮಾತನಾಡುತ್ತಾರೆ, ಅಗತ್ಯ ಮುಗಿದ ಕೂಡಲೇ ಅನ್ಯರಂತೆ ವರ್ತಿಸುತ್ತಾರೆ. ಇದರಿಂದ ಬೇಸರ ಪಡಬೇಡಿ, ಯಾಕೆಂದರೆ ಜನರ ನಿಜವಾದ ಮುಖವನ್ನು ಅರಿಯುವುದು ಕೂಡ ಜೀವನದ ಒಂದು ಪಾಠವೇ ಆಗಿದೆ. ನಮ್ಮ ಜೀವನದಲ್ಲಿ ಬಹಳಷ್ಟು ನೋವುಗಳನ್ನು ಕೊಡುವುದು ಶತ್ರುಗಳಲ್ಲ, ನಾವು ಅತಿಯಾಗಿ ನಂಬಿದ ಜನರು. ನಾವು ಯಾರನ್ನಾದರೂ ನಮ್ಮ ಇಡೀ ಜಗತ್ತು ಎಂದುಕೊಂಡಾಗಲೇ ಸಮಸ್ಯೆಗಳು ಶುರುವಾಗುತ್ತೆ. ಯಾಕೆಂದರೆ ಮನುಷ್ಯರು ಬದಲಾಗಬಹುದು, ಆದರೆ ನಾವು ಅವರ ಬಗ್ಗೆ ಕಟ್ಟಿಕೊಂಡ ಕನಸುಗಳು ಮುರಿದಾಗ ಹೃದಯ ಒಡೆಯುತ್ತೆ. ಆದ್ದರಿಂದ ಯಾರ ಮೇಲೂ ಅತಿಯಾದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ನಿರೀಕ್ಷೆ ಎಷ್ಟು ಹೆಚ್ಚಾಗುತ್ತದೆಯೋ ನಿರಾಶೆಯೂ ಅಷ್ಟೇ ದೊಡ್ಡದಾಗುತ್ತದೆ. ಜೀವನದಲ್ಲಿ ಪ್ರೀತಿಸಿ, ಗೌರವಿಸಿ, ಸಹಾಯ ಮಾಡಿ, ಆದರೆ ನಿಮ್ಮ ಸಂತೋಷದ ಕೀಲಿ ಕೈಯನ್ನು ಮತ್ತೊಬ್ಬರ ಕೈಗೆ ಎಂದಿಗೂ ಕೊಡಬೇಡಿ. ಸ್ನೇಹಿತರೆ, ಒಂಟಿತನವನ್ನು ಹಲವರು ಶಾಪ ಎಂದುಕೊಳ್ಳುತ್ತಾರೆ. ಆದರೆ ನಿಜ ಹೇಳಬೇಕೆಂದರೆ ಒಂಟಿತನವೇ ಮನುಷ್ಯನಿಗೆ ತನ್ನನ್ನು ತಾನು ಪರಿಚಯಿಸುವ ಅತ್ಯುತ್ತಮ ಗುರು. ನೀವು ಒಂಟಿಯಾಗಿ ಕುಳಿತಾಗ ನಿಮ್ಮ ನಿಜವಾದ ಶಕ್ತಿ ಏನೆಂದು ತಿಳಿಯುತ್ತೆ. ಯಾರು ನಿಮ್ಮವರು, ಯಾರು ಕೇವಲ ಸಮಯ ಕಳೆಯಲು ಬಂದವರು ಎಂಬುದು ಅರ್ಥವಾಗುತ್ತೆ. ಜಗತ್ತಿನ ಗದ್ದಲದಿಂದ ದೂರ ಇದ್ದಾಗಲೇ ಆತ್ಮದ ಧ್ವನಿ ಕೇಳಿಸುತ್ತೆ. ಅತ್ಯಂತ ಹೆಚ್ಚಿನ ಆನಂದ ಯಾರಿಗೆ ಸಿಗುತ್ತೆ ಗೊತ್ತಾ? ಒಂಟಿಯಾಗಿದ್ದರೂ ಸಂತೋಷವಾಗಿರುವ ಕಲೆಯನ್ನು ಕಲಿತವರಿಗೆ. ಯಾಕೆಂದರೆ ಅವರು ತಮ್ಮ ಸಂತೋಷಕ್ಕಾಗಿ ಯಾರ ಮೇಲೂ ಅವಲಂಬಿತರಾಗಿರುವುದಿಲ್ಲ. ಅವರ ನಗುವನ್ನು ಕಸಿದುಕೊಳ್ಳುವ ಶಕ್ತಿ ಯಾರಿಗೂ ಇರುವುದಿಲ್ಲ. ಜೀವನದಲ್ಲಿ ಕೆಲವರು ಬರುತ್ತಾರೆ, ಅವರು ನಮಗೆ ದೊಡ್ಡ ದೊಡ್ಡ ಕನಸುಗಳನ್ನು ತೋರಿಸುತ್ತಾರೆ, ಜೊತೆಯಾಗಿ ಬದುಕುವ ಮಾತುಗಳನ್ನು ಆಡುತ್ತಾರೆ. ಆದರೆ ಒಂದು ದಿನ ಯಾವುದೇ ಕಾರಣವಿಲ್ಲದೆ ದೂರ ಹೋಗಿಬಿಡುತ್ತಾರೆ. ಆ ಸಮಯದಲ್ಲಿ ನಮಗೆ ಅನಿಸುತ್ತೆ ಎಲ್ಲವೂ ಮುಗಿದು ಹೋಯಿತು ಎಂದು. ಆದರೆ ನಿಜವಾಗಿ ನೋಡಿದರೆ ಆ ಕ್ಷಣದಿಂದಲೇ ನಮ್ಮ ಹೊಸ ಜೀವನ ಪ್ರಾರಂಭವಾಗುತ್ತೆ.
ಯಾಕೆ ಅಂದರೆ ಕೆಲವೊಮ್ಮೆ ದೇವರು ಕೆಲವು ಜನರನ್ನು ನಮ್ಮ ಜೀವನದಿಂದ ದೂರ ಮಾಡುವುದು ಶಿಕ್ಷೆ ಕೊಡಲು ಅಲ್ಲ, ನಮ್ಮನ್ನು ಕಾಪಾಡಲು. ನಾವು ಹಿಡಿದುಕೊಂಡಿರುವ ಕೈಗಳು ನಮ್ಮನ್ನು ಮುಳುಗಿಸಬಹುದೆಂದು ದೇವರಿಗೆ ಗೊತ್ತಿರುತ್ತೆ. ಆದ್ದರಿಂದ ಅವರು ಆ ಕೈಗಳನ್ನು ನಮ್ಮಿಂದ ದೂರ ಮಾಡುತ್ತಾರೆ. ಒಂದು ಸತ್ಯವನ್ನು ಹೇಳಲೆ, ನಿಮ್ಮನ್ನು ಗೌರವಿಸದವರ ಹಿಂದೆ ಓಡುವುದರಿಂದ ನಿಮ್ಮ ಮೌಲ್ಯ ಹೆಚ್ಚುವುದಿಲ್ಲ, ಕಡಿಮೆಯಾಗುತ್ತದೆ. ಹೌದು, ಕೆಲವೊಮ್ಮೆ ನಾವು ಯಾರನ್ನಾದರೂ ಅಷ್ಟು ಮಹತ್ವ ಕೊಡುತ್ತೇವೆ, ಅವರ ಒಂದು ಮೆಸೇಜ್, ಒಂದು ಕರೆ, ಒಂದು ಗಮನಕ್ಕಾಗಿ ಕಾಯುತ್ತಿರುತ್ತೇವೆ. ಆದರೆ ಅವರು ನಮ್ಮ ಭಾವನೆಗಳಿಗೆ ಬೆಲೆ ಕೊಡದೆ ಹೋದಾಗ ನಮ್ಮ ಮನಸ್ಸೇ ನೋವು ಅನುಭವಿಸುತ್ತೆ. ಆದರೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಮೌಲ್ಯವನ್ನು ನಿರ್ಧರಿಸುವ ಹಕ್ಕು ಯಾರಿಗೂ ಇಲ್ಲ. ಸಮುದ್ರದ ಆಳವನ್ನು ನದಿಯು ಅಳೆಯಲು ಸಾಧ್ಯವಿಲ್ಲ. ಅದೇ ರೀತಿ ನಿಮ್ಮ ಸಾಮರ್ಥ್ಯ ಮತ್ತು ಮೌಲ್ಯವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮನ್ನು ನಿರ್ಲಕ್ಷಿಸುವವರ ಹಿಂದೆ ಓಡುವುದನ್ನು ನಿಲ್ಲಿಸಿ. ನಿಮ್ಮ ಸಮಯವನ್ನು ನಿಮ್ಮ ಕನಸುಗಳಿಗೆ ಕೊಡಿ. ನಿಮ್ಮ ಶಕ್ತಿಯನ್ನು ನಿಮ್ಮ ಬೆಳವಣಿಗೆಗಾಗಿ ಬಳಸಿ. ಯಾಕೆಂದರೆ ಯಶಸ್ವಿಯಾದ ವ್ಯಕ್ತಿಯ ಹಿಂದೆ ಜಗತ್ತೇ ಬರುತ್ತೆ. ಇಂದು ನಿಮ್ಮನ್ನು ಕಡೆಗಣಿಸುವವರು ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯ ಪಡಬಹುದು. ಆದರೆ ಅದಕ್ಕಾಗಿ ನೀವು ಬದಲಾಗಬೇಕಾಗಿಲ್ಲ. ನೀವು ಕೇವಲ ನಿಮ್ಮ ಮೌಲ್ಯವನ್ನು ಅರಿಯಬೇಕು. ನೆನಪಿರಲಿ, ನಿಮ್ಮನ್ನು ಕಳೆದುಕೊಳ್ಳುವ ಭಯ ಯಾರಿಗಿಲ್ಲವೋ ಅವರಿಗಾಗಿ ನಿಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮನ್ನು ಗೌರವಿಸುವವರಿಗೆ ಸಮಯ ಕೊಡಿ. ನಿಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸಿ ಮತ್ತು ಮುಖ್ಯವಾಗಿ ನಿಮ್ಮನ್ನು ನೀವೇ ಗೌರವಿಸಲು ಕಲಿತುಕೊಳ್ಳಿ. ಯಾಕೆಂದರೆ ನೀವು ನಿಮ್ಮ ಬೆಲೆಯನ್ನು ಅರಿತ ದಿನ ಈ ಜಗತ್ತು ಕೂಡ ನಿಮ್ಮನ್ನು ಗೌರವಿಸಲು ಪ್ರಾರಂಭಿಸುತ್ತೆ. ಸ್ನೇಹಿತರೆ, ರೂಪದ ಹಿಂದೆ ಓಡುವ ಜಗತ್ತಿನಲ್ಲಿ ಸ್ವಭಾವದ ಮೌಲ್ಯವನ್ನು ಮರೆಯಬೇಡಿ. ಸುಂದರವಾದ ಮುಖ ಕೆಲ ವರ್ಷಗಳಲ್ಲಿ ಬದಲಾಗಬಹುದು, ಆದರೆ ಒಳ್ಳೆಯ ಹೃದಯ ಜೀವನ ಪೂರ್ತಿ ಬೆಳಕು ನೀಡುತ್ತದೆ. ಒಬ್ಬ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳಲು ಅವನ ಮುಖವನ್ನು ನೋಡಬೇಡಿ, ಅವನು ಇತರರೊಂದಿಗೆ ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ಗಮನಿಸಿ. ಯಾಕೆಂದರೆ ಮಾತುಗಳು ಸುಳ್ಳಾಗಿರಬಹುದು, ಆದರೆ ವರ್ತನೆ ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಏನೆಂದರೆ ನಾವು ಎಲ್ಲರನ್ನೂ ಖುಷಿಪಡಿಸಲು ಪ್ರಯತ್ನಿಸುತ್ತೇವೆ. ಆದರೆ ನೆನಪಿಟ್ಟುಕೊಳ್ಳಿ, ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಎಲ್ಲರಿಗೂ ಇಷ್ಟವಾಗಲು ಸಾಧ್ಯವಿಲ್ಲ. ಕೆಲವರು ನಿಮ್ಮ ಮೌನವನ್ನು ಅಹಂಕಾರ ಎಂದುಕೊಳ್ಳುತ್ತಾರೆ, ಕೆಲವರು ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯ ಎಂದುಕೊಳ್ಳುತ್ತಾರೆ, ಮತ್ತೆ ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುತ್ತಾರೆ. ಆದ್ದರಿಂದ ಜನರು ಏನು ಯೋಚಿಸುತ್ತಾರೆ ಎಂಬುದಕ್ಕಿಂತ ನೀವು ನಿಮ್ಮ ಬಗ್ಗೆ ಏನು ಯೋಚಿಸುತ್ತೀರಿ ಎಂಬುದು ಮುಖ್ಯ. ನಿಮ್ಮ ದಾರಿ ಸರಿಯಾಗಿದೆ ಎಂದು ನಿಮಗೆ ಗೊತ್ತಿದ್ರೆ ಜನರ ಅಭಿಪ್ರಾಯಗಳ ಬಗ್ಗೆ ಹೆಚ್ಚು ಚಿಂತಿಸಬೇಡಿ. ಸ್ನೇಹಿತರೆ, ಸಮಯವು ಜೀವನದ ಅತ್ಯಂತ ದೊಡ್ಡ ಶಿಕ್ಷಕ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮ ಜೊತೆ ಇರುತ್ತಾರೆ, ಆದರೆ ಕೆಟ್ಟ ಸಮಯ ಬಂದಾಗ ಮಾತ್ರ ಯಾರು ನಿಜವಾಗಿಯೂ ನಮ್ಮವರು ಎಂಬುದು ತಿಳಿಯುತ್ತೆ. ಕೆಲವರು ಕಷ್ಟದ ಸಮಯದಲ್ಲಿ ಕೈ ಹಿಡಿಯುತ್ತಾರೆ, ಇನ್ನು ಕೆಲವರು ಅದೇ ಸಮಯದಲ್ಲಿ ಕೈ ಬಿಡುತ್ತಾರೆ. ಆದರೆ ಕೈ ಬಿಡುವವರಿಗೆ ಅಳಬೇಡಿ, ಯಾಕೆಂದರೆ ಅವರು ನಿಮ್ಮ ಜೀವನದಲ್ಲಿ ಉಳಿಯುವಷ್ಟು ಮೌಲ್ಯವಂತರಾಗಿರಲಿಲ್ಲ ಎಂಬುದನ್ನು ಸಮಯವೇ ಸಾಬೀತು ಮಾಡಿರುತ್ತೆ. ನಿಮ್ಮ ಸಮಯ ಕೆಟ್ಟದಾಗಿದ್ದಾಗ ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ನಿಮ್ಮ ಸಮಯ ಒಳ್ಳೆಯದಾಗಿದ್ದಾಗ ಯಾರಿಗಾದರೂ ಸಹಾಯ ಮಾಡಿ. ಅದೇ ನಿಜವಾದ ಯಶಸ್ಸು. ಯಶಸ್ಸು ಎಂದರೆ ಕೇವಲ ಹಣ ಅಥವಾ ಹೆಸರು ಅಲ್ಲ, ನಿಮ್ಮ ತಂದೆ ತಾಯಿಯ ಮುಖದಲ್ಲಿ ಹೆಮ್ಮೆಯ ನಗುವನ್ನು ತರಬಲ್ಲ ಸ್ಥಿತಿ, ನಿಮ್ಮ ಕಾರಣದಿಂದ ಇನ್ನೊಬ್ಬರ ಜೀವನದಲ್ಲಿ ಬೆಳಕು ಮೂಡುವ ಕ್ಷಣ, ನೀವು ರಾತ್ರಿ ನೆಮ್ಮದಿಯಿಂದ ನಿದ್ರೆ ಮಾಡಬಲ್ಲ ಮನಸ್ಸು. ಇವೇ ನಿಜವಾದ ಯಶಸ್ಸಿನ ಗುರುತುಗಳು. ಸ್ನೇಹಿತರೆ, ಜೀವನದ ಅತ್ಯಂತ ಕಷ್ಟಕರ ಕೆಲಸ ಮನುಷ್ಯರನ್ನು ಗುರುತಿಸುವುದು. ಕೆಲವರು ನಗುತ್ತಾ ಮೋಸ ಮಾಡುತ್ತಾರೆ, ಕೆಲವರು ಅಳುತ್ತಾ ಪ್ರೀತಿಸುತ್ತಾರೆ. ಆದ್ದರಿಂದ ಹೊರಗಿನ ನೋಟಕ್ಕೆ ಮರುಳಾಗಬೇಡಿ. ಸಮಯ ಕೊಡಿ, ಗಮನಿಸಿ, ಅರ್ಥ ಮಾಡಿಕೊಳ್ಳಿ, ನಂತರ ನಂಬಿ. ಮತ್ತು ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ, ಎಲ್ಲಿ ನಿಮಗೆ ಗೌರವ ಸಿಗುವುದಿಲ್ಲವೋ ಅಲ್ಲಿ ಉಳಿಯಬೇಡಿ. ಎಷ್ಟು ಪ್ರೀತಿ ಇದ್ದರೂ, ಎಷ್ಟು ಹಳೆಯ ಸಂಬಂಧವಾಗಿದ್ದರೂ ನಿಮ್ಮ ಆತ್ಮ ಗೌರವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಸ್ವತಃ ನಿಮ್ಮನ್ನು ಗೌರವಿಸುವುದನ್ನು ಕಲಿತ ದಿನದಿಂದ ಜಗತ್ತು ನಿಮ್ಮನ್ನು ಗೌರವಿಸಲು ಪ್ರಾರಂಭಿಸುತ್ತೆ. ಕೊನೆಗೆ ಸ್ನೇಹಿತರೆ, ಜೀವನ ಎಂದರೆ ಕೇವಲ ಸಂತೋಷವಲ್ಲ, ಕೇವಲ ದುಃಖವೂ ಅಲ್ಲ, ಇದು ಎರಡರ ಸುಂದರವಾದ ಮಿಶ್ರಣ. ಕೆಲವೊಮ್ಮೆ ಕಣ್ಣೀರು ಬರುತ್ತದೆ, ಕೆಲವೊಮ್ಮೆ ನಗು ಬರುತ್ತದೆ, ಕೆಲವೊಮ್ಮೆ ಜನರು ಜೊತೆಗಿರುತ್ತಾರೆ, ಕೆಲವೊಮ್ಮೆ ನಾವು ಒಂಟಿಯಾಗಿರುತ್ತೇವೆ. ಆದರೆ ಯಾವುದೇ ಪರಿಸ್ಥಿತಿಯಲ್ಲೂ ಮುಂದೆ ಸಾಗುವುದನ್ನು ಮಾತ್ರ ನಿಲ್ಲಿಸಬಾರದು. ಯಾಕೆಂದರೆ ಸಾವಿರಾರು ಗೊಂದಲಗಳ ನಡುವೆಯೂ ಮುನ್ನಡೆಯುತ್ತಾ ಸಾಗುವುದೇ ಜೀವನ. ಆದ್ದರಿಂದ ಭೂತಕಾಲದ ನೋವುಗಳನ್ನು ಬಿಡಿ, ಭವಿಷ್ಯದ ಭಯಗಳನ್ನು ಬಿಡಿ. ಇಂದಿನ ದಿನವನ್ನು ಸಂಪೂರ್ಣವಾಗಿ ಬದುಕಿ. ನಿಮ್ಮ ಮೇಲೆ ನಂಬಿಕೆ ಇಡಿ, ದೇವರ ಮೇಲೆ ವಿಶ್ವಾಸ ಇಡಿ ಮತ್ತು ನೆನಪಿಡಿ, ಮೋಸಗಳು ನಿಮ್ಮನ್ನು ಮುರಿಯಲು ಬರುವುದಿಲ್ಲ, ಗಟ್ಟಿಯಾಗಿಸಲು ಬರುತ್ತವೆ. ಸೋಲುಗಳು ನಿಮ್ಮನ್ನು ನಿಲ್ಲಿಸಲು ಬರುವುದಿಲ್ಲ, ಸರಿಯಾದ ದಾರಿಯನ್ನು ತೋರಿಸಲು ಬರುತ್ತದೆ. ಮತ್ತು ಜೀವನ, ಅದು ನಿಮ್ಮನ್ನು ಪರೀಕ್ಷಿಸಲು ಬರುವುದಿಲ್ಲ, ನಿಮ್ಮೊಳಗಿನ ಶಕ್ತಿಯನ್ನು ಜಗತ್ತಿಗೆ ತೋರಿಸಲು ಬರುತ್ತದೆ.
ಎಲ್ಲಿಯವರೆಗೆ ದಾರಿ ಕಾಣಿಸುತ್ತದೆಯೋ ಅಲ್ಲಿಯವರೆಗೆ ನಡೆಯುತ್ತಾ ಸಾಗಿ. ಮುಂದಿನ ದಾರಿ ಅಲ್ಲಿಗೆ ತಲುಪಿದ ನಂತರ ತಾನಾಗಿಯೇ ಕಾಣಿಸಲು ಪ್ರಾರಂಭವಾಗುತ್ತೆ. ಜೀವನದಲ್ಲಿ ಎಷ್ಟು ನಿರತರಾಗಿ ಬಿಡಿ ಎಂದರೆ ಬೇಸರ ಮಾಡಿಕೊಳ್ಳಲು ಸಮಯವೇ ಸಿಗಬಾರದು. ಒಮ್ಮೆ ಮುಗುಳ್ನಕ್ಕು ನೋಡಿ, ಇಡೀ ಜಗತ್ತೇ ರಂಗು ರಂಗಾಗಿ ಕಾಣಿಸುತ್ತೆ. ಇಲ್ಲದಿದ್ದರೆ ಕಣ್ಣೀರಿನಿಂದ ಒದ್ದೆಯಾದ ಕಣ್ಣುಗಳಿಗೆ ಕನ್ನಡಿಯೂ ಕೂಡ ಮಂಜಾಗಿಯೇ ಕಾಣಿಸುತ್ತದೆ. ಹೇಳಿಕೊಳ್ಳಲು ತುಂಬ ಜನ ನಮ್ಮವರು ಇರುತ್ತಾರೆ, ಆದರೆ ಮನಸ್ಸು ಬೇಸರದಲ್ಲಿದ್ದಾಗ ಕಷ್ಟ ಏನೆಂದು ಕೇಳುವವರು ಯಾರೂ ಇರುವುದಿಲ್ಲ. ನೀನು ನಿನ್ನ ಬೆಲೆಯನ್ನು ಅರಿತ ದಿನ ಈ ಜಗತ್ತೂ ಕೂಡ ನಿನ್ನನ್ನು ಗೌರವಿಸಲು ಪ್ರಾರಂಭಿಸುತ್ತೆ. ನಿನ್ನ ಮೌಲ್ಯವನ್ನು ಅರಿತ ದಿನ ನಿನ್ನ ಜೀವನದ ಹೊಸ ಅಧ್ಯಾಯ ಆರಂಭವಾಗುತ್ತದೆ. ಧನ್ಯವಾದಗಳು.